ಪಾಠ 3 ವೀರಮಾತೆ ಜೀಜಾಬಾಯಿ. ಅಭ್ಯಾಸ 1 ವಾಕ್ಯ. ತಾಯಿಗೆ ಮಗನು ಏನೆಂದು ಕೇಳಿದನು. ತಾಯಿಗೆ ಮಗನು, ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಕೇಳಿದನು. ಕೊಂಡಾಣ ದುರ್ಗವು ಯಾರ ವಶದಲ್ಲಿತ್ತೋ? ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತೋ? ಜೀಜಾಬಾಯಿಯ ತಂದೆಯ ಹೆಸರೇನು? ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾದವರಾವ್. ಶಿವಾಜಿಯ ಗುರುವಿನ ಹೆಸರೇನು? ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಬಿಟ್ಟ ಸ್ಥಳ: ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ. ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು. ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು. ಶಿವಾಜಿ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು. ವಿರುದ್ಧಾರ್ಥಕ ಪದ: ಧೈರ್ಯ, ಅಧೈರ್ಯ, ಜಯ, ಅಪಜಯ, ಗೌರವ, ಅಗೌರವ, ನೀತಿ, ಅನೀತಿ. ಸಮಾನಾರ್ಥಕ ಪದ: ಸಾಗರ, ಸಮುದ್ರ, ಕಡಲು, ಪುತ್ರ, ಮಗ, ಸುತ, ರಾಜ, ದೊರೆ, ಅರಸ, ಯುದ್ಧ, ಸಮರ, ಕಾಳಗ. ಸ್ವಂತ ವಾಕ್ಯ. ಬಹುಮಾನ: ನನಗೆ ಕ್ರೀಡಾಕೂಟದಲ್ಲಿ ಬಹುಮಾನ ದೊರೆತವು. ಉದ್ಯೋಗ: ಜನರು ಉದ್ಯೋಗಕ್ಕಾಗಿ ನಗರಗಳಿಗೆ ಹೋಗುತ್ತಾರೆ. ಗುಲಾಮಗಿರಿ: ನಾವು ಯಾರ ಗುಲಾಮಗಿರಿಯನ್ನು ಮಾಡಬಾರದು. ವೈಭವ: ದಸರೆಯ ವೈಭವ ಅದ್ಭುತವಾಗಿರುತ್ತದೆ. ಆಶೀರ್ವಾದ: ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದ ಮಾಡುತ್ತಾರೆ. ಯಾರು ಯಾರಿಗೆ ಹೇಳಿದರು? ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಯಾರು? ಶಿವಾಜಿ. ಯಾರಿಗೆ? ತಾಯಿ ಜೀಜಾಬಾಯಿಗೆ. ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಯಾರು? ಜೀಜಾಬಾಯಿ. ಯಾರಿಗೆ? ಶಿವಾಜಿಗೆ. ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ. ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ಚಾಣಾಕ್ಷ ಜೀಜಾಬಾಯಿ ಹೆಣ್ಣುಮಗಳು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು. ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಭಾಷಾ ಚಟುವಟಿಕೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಬರು ಪ್ಲಸ್ ಅಂತೆ, ಬರುವಂತೆ. ಹೋಗು ಪ್ಲಸ್ ಅಂತೆ, ಹೋಗುವಂತೆ. ನೋಡು ಪ್ಲಸ್ ಅಂತೆ, ನೋಡುವಂತೆ. ಮಗು ಪ್ಲಸ್ ಅಂತೆ, ಮಗುವಂತೆ. ಹುಡುಗ ಪ್ಲಸ್ ಆಟ, ಹುಡುಗಾಟ. ಬಂದು ಪ್ಲಸ್ ಆಗ, ಬಂದಾಗ. ಕಾಡು ಪ್ಲಸ್ ಆನೆ, ಕಾಡಾನೆ. ಬಾಯಿ ಪ್ಲಸ್ ಆರಿಕೆ, ಬಾಯಾರಿಕೆ. ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ. ಪದೇ ಪದೇ, ಸಣ್ಣ ಸಣ್ಣ, ಓಡಿ ಓಡಿ. ಗಾದೆಗಳನ್ನು ಪೂರ್ಣ ಮಾಡಿ. ತಾಳಿದವರು ಬಾಳಿಯಾರು. ಕೈ ಕೆಸರಾದರೆ ಬಾಯಿ ಮೊಸರು. ಮಾತು ಬೆಳ್ಳಿ, ಮೌನ ಬಂಗಾರ. ಮನೆಗೆ ಮಾರಿ, ಪರರಿಗೆ ಉಪಕಾರಿ. ಬಳಕೆ ಚಟುವಟಿಕೆ. ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ? ಏಕೆ? ನಾನು ಜೀಜಾಬಾಯಿಯ ಧೈರ್ಯ ಸಾಹಸದ ಗುಣಗಳನ್ನು ಇಷ್ಟಪಡುತ್ತೇನೆ. ಏಕೆಂದರೆ ತನ್ನ ಗಂಡ ಸತ್ತಾಗ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು. ಶಿವಾಜಿಯನ್ನು ಓರ್ವ ಶ್ರೇಷ್ಠ ವೀರನನ್ನಾಗಿ ಬೆಳೆಸಿದಳು. ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ. ಕಿತ್ತೂರು ರಾಣಿ ಚೆನ್ನಮ್ಮ, ಸರೋಜಿನಿ ನಾಯ್ಡು, ರಾಣಿ ಅಬ್ಬಕ್ಕಾದೇವಿ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅನ್ನಿ ಬೆಸೆಂಟ್. ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕೋ. ಮಗ: ಅಮ್ಮ, ಇವತ್ತು ಬೇಗನೆ ಶಾಲೆಗೆ ಹೋಗಬೇಕು. ಅಮ್ಮ: ಏಕೆ? ಏನು ವಿಶೇಷ? ಮಗ:
ಇವತ್ತು ಪ್ರಾರ್ಥನೆಯಲ್ಲಿ ಸುದ್ದಿ ಪತ್ರಿಕೆ ಓದುವ ಪಾಳಿ ನನ್ನದು. ಸ್ವಲ್ಪ ಪೂರ್ವ ತಯಾರಿ ಮಾಡಿಕೊಳ್ಳಬೇಕು. ಅಮ್ಮ: ಸರಿ, ಬೇಗನೆ ತಿಂಡಿ ತಿಂದು ಪುಸ್ತಕಗಳನ್ನು ಜೋಡಿಸಿಕೊಂಡು ಹೋಗೋ. ಮಗ: ಸರಿ ಅಮ್ಮ. ಅಮ್ಮ: ಒಳ್ಳೆಯದಾಗಲಿ ಮಗು, ಚೆನ್ನಾಗಿ ಓದಿ ಮೆಚ್ಚುಗೆ ಗಳಿಸೋ. ಧನ್ಯವಾದಗಳು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.